ಕ್ಯಾಲಿಫೋರ್ನಿಯಾ ಶ್ರೀಮಂತರ ಪಾಲಿನ ಸ್ವರ್ಗ, ಅಮೆರಿಕದ ಅದ್ಭುತ ತಾಣ ಈಗ ಭೂಪಟದಿಂದಲೇ ಮಾಯವಾಗ್ತಾ ಇದೆ, ಬೂದಿಯಾಗಿ ಹೋಗ್ತಾ ಇದೆ. 80 ಕಿಲೋಮೀಟರ್ನಿಂದ ಬೀಸುತ್ತಿರುವ ಗಾಳಿ ಪ್ರಮುಖ ನಗರಗಳ ಮೇಲೆ ಬೆಂಕಿ ಮಳೆಯನ್ನು ಸುರಿಸುತ್ತಾ ಇದೆ. ಹೇಗಿದೆ ಗೊತ್ತಾ ಈ ಭೀಕರ ದೃಶ್ಯಗಳು? ನೋಡೋಣ ಬನ್ನಿ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಕಾಡ್ಗಿಚ್ಚು ಕಾಡು ಮಾತ್ರವಲ್ಲದೆ ನಾಡಿಗೂ ಹಬ್ಬಿದೆ. ಲಾಸ್ ಏಂಜಲ್ಸ್ಗೆ ತೀವ್ರ ಹಾನಿ ಉಂಟು ಮಾಡಿರುವ ಬೆಂಕಿಯನ್ನು ನಿಂದಿಸಲು ಸತತ ಪ್ರಯತ್ನವನ್ನು ಮಾಡಲಾಗುತ್ತಿದೆ. ಇಲ್ಲಿ ಇದೀಗ ಬೆಂಕಿ ನಿಂದಿಸಲು ಗುಲಾಬಿ ಬಣ್ಣದ ಪುಡಿ ಬಳಸಲಾಗುತ್ತಿದೆ. ಆ ಪೌಡರ್ ಏನೆಂದು ತಿಳಿಯೋಣ ಬನ್ನಿ. ಬೆಂಕಿ ನಂದಿಸಲು ಬಳಸುತ್ತಿರುವ ಗುಲಾಬಿ ಬಣ್ಣದ ಪೌಡರ್ ಹೆಸರು ಪೋಸ್ಚಕ್. ಇದನ್ನು ಪೆರಿಮೀಟರ್ ಎಂಬ ಕಂಪನಿಯು ಮಾರಾಟ ಮಾಡುತ್ತದೆ. 1963ರಿಂದ ಅಮೆರಿಕದಲ್ಲಿ ಬೆಂಕಿಯನ್ನು ನಂದಿಸಲು ಬಳಸಲಾಗುತ್ತಿದೆ. ಕ್ಯಾಲಿಫೋರ್ನಿಯಾ ಅರಣ್ಯ ಮತ್ತು ಅಗ್ನಿಶಾಮಕ ರಕ್ಷಣಾ ಇಲಾಖೆಯು ಇದನ್ನು ಸಾಕಷ್ಟು ಸಮಯದಿಂದ ಬಳಸುತ್ತಿದೆ. ಅಸೋಸಿಯೇಟೆಡ್ ಪ್ರೆಸ್ 2022ರ ವರದಿ ಪ್ರಕಾರ ಇದು ವಿಶ್ವದಲ್ಲೇ ಅತ್ಯಂತ ವ್ಯಾಪಕವಾಗಿ ಬಳಸಲಾಗುವ ಬೆಂಕಿ ನಿವಾರಕವಾಗಿದೆ. ಪೈಲಟ್ಗಳು ಮತ್ತು ಅಗ್ನಿಶಾಮಕ ದಳದವರಿಗೆ ಕಾಣಿಸುವ ಸಲುವಾಗಿ ಪೋಸ್ಚಕ್ಗೆ ಬಣ್ಣ ಸೇರಿಸಲಾಗಿದೆ. ಈ ಪುಡಿಯನ್ನು ಬಳಸಿದ ಬಳಿಕ ಸ್ವಚ್ಛಗೊಳಿಸಬೇಕು, ಏಕೆಂದರೆ ಇದರಿಂದ ಪರಿಸರದ ಮೇಲೆ ತೊಂದರೆಯೂ ಕೂಡ ಆಗುತ್ತದೆ ಮತ್ತು ಇದು ಬೇಗನೆ ಒಣಗುತ್ತದೆ. ಸಂಪೂರ್ಣವಾಗಿ ತೆಗೆದುಹಾಕುವುದು ತುಂಬಾ ಕಷ್ಟ. ಪೋಸ್ಚಕ್ನಲ್ಲಿ ಏನೆಲ್ಲ ಇದೆ ಎಂದು ಬಹುತೇಕರಿಗೆ ತಿಳಿದಿಲ್ಲ. ಇದು 80% ನೀರು ಮತ್ತು 14% ರಸಗೊಬ್ಬರ ಮಾದರಿಯ ಲವಣಗಳು ಮತ್ತು 6% ತುಕ್ಕು ನಿರೋಧಕ ಮತ್ತು ಬಣ್ಣಗಳನ್ನು ಹೊಂದಿರುತ್ತದೆ ಮತ್ತು ಅಮೋನಿಯಂ ಪಾಲಿಫಾಸ್ಫೇಟ್ ನಂತಹ ಲವಣಗಳನ್ನು ಹೊಂದಿರುತ್ತದೆ. ಬೆಂಕಿ ಹರಡುವುದನ್ನು ತಡೆಯಲು ಇದನ್ನು ಸಾಮಾನ್ಯವಾಗಿ ಕಾಡ್ಗಿಚ್ಚು ಹರಡುತ್ತಿರುವ ಪ್ರದೇಶದ ಸುತ್ತಲೂ ಸಿಂಪಡಿಸಲಾಗುತ್ತದೆ. ಇದು ನೀರಿಗಿಂತ ಹೆಚ್ಚು ಕಾಲ ತೇವವಾಗಿರುತ್ತದೆ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಬೆಂಕಿಯ ಆರ್ಭಟ ಮುಂದುವರಿದಿದೆ. ಲಾಸ್ ಏಂಜಲ್ಸ್ನ ಕಾಡಿನಲ್ಲಿ ಬೆಂಕಿ ಅವಘಡ ಸಂಭವಿಸಿದ ದೃಶ್ಯವು ಇಡೀ ವಿಶ್ವವೇ ನೋಡುತ್ತಿದೆ. ಲಾಸ್ ಏಂಜಲ್ಸ್ನ ಸಂಪೂರ್ಣವಾಗಿ ನಾಶವಾಗುತ್ತಿದೆ ಎಂದು ತೋರುತ್ತದೆ. ಇಲ್ಲಿಯವರೆಗೆ ಲಾಸ್ ಏಂಜಲ್ಸ್ನಲ್ಲಿ 12,000ಕ್ಕೂ ಹೆಚ್ಚು ಮನೆಗಳು ಮತ್ತು ಕಟ್ಟಡಗಳು ನಾಶವಾಗಿವೆ. ಈ ಬೆಂಕಿ ಅವಘಡದಲ್ಲಿ ಈವರೆಗೂ 11 ಮಂದಿ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗುತ್ತದೆ. ಲಾಸ್ ಏಂಜಲ್ಸ್ನ ಬೆಂಕಿಯು ಈ ವಿನಾಶ ಯಾವಾಗ ಕೊನೆಯಾಗುತ್ತದೆ ಎಂದು ಹೇಳುವುದು ಕಷ್ಟ.